ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಬ್ಬ, ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ. ಸೊ ಅನೌನ್ಸ್ ಆಗಿದೆ 2 ಹಂತದಲ್ಲಿ. ಖಂಡಿತ ನಾವೆಲ್ಲ ಭಾಳ ಶಾಂತ ರೀತಿಯಿಂದ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಒಂದು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವೆಲ್ಲ ಎಲೆಕ್ಷನ್ ಮಾಡ್ತೀವಿ. ಮಂಡ್ಯ ಒಂದು ಮುಖಂಡರ ಸಭೆ ಕರೆದಿದ್ದಾರೆ ಕಾಂಗ್ರೆಸ್ ಅವ್ರಿಗೇನು ಡೈರೆಕ್ಷನ್ ಕೊಡೋದ, ಅವರಿಂದ ಒಪಿನಿಯನ್ ಕಲೆಕ್ಟ್ ಮಾಡೋದ? ಅವರ ನನ್ನ ಫ್ರೆಂಡ್ಸು, ನನ್ನ ಕಾರ್ಯಕರ್ತರು, ಭಾಳ ದಿನದಿಂದ ಅವ್ರ ಹತ್ರ ಮಾತಾಡಬೇಕು ಅಂತಿದ್ದೆ, ಕರೆದಿದ್ದೇನೆ. ಈಗ ಯಾವ ಮೀಟಿಂಗ್ ಏನು ಇಲ್ಲ, ಸುಮ್ಮನೆ ಜಸ್ಟ್ ಕೂತ್ಕೊಂಡು ಲೋಕಾಚಾರ ಏನಾದ್ರು ಇದ್ರೆ ವಿಚಾರ ಮಾತಾಡ್ತೀನಿ. ಸರ್, ಮಂಡ್ಯ ಜಿಲ್ಲಾ ನಾಯಕರದ್ದು ಅನಿವಾರ್ಯತೆ ಕ್ರಿಯೇಟ್ ಆಗಿದೆ ಅಂತ, ಯಾಕಂದ್ರೆ ನಿಮ್ಮ ನೇತೃತ್ವದಲ್ಲಿ ಇವತ್ತೊಂದು ಸಭೆಯನ್ನ ಕರೆದು ಮಾಡ್ತಕ್ಕಂಥದ್ದು. ನಾನೇನು ಲೀಡರ್ ಅಲ್ಲ, ಅವರಂಗೆ ನಾನೊಬ್ಬ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ನನಗೇನು, ಅವರೆಲ್ಲ ನಮ್ಮ ಕಾರ್ಯಕರ್ತರು, ಜೊತೆಲಿದ್ದವರು, ಕಷ್ಟಕಾಲದಲ್ಲಿದ್ದವರು, ಬೇರೆ ಬೇರೆ ಎಲ್ಲ ಈ ಸಂದರ್ಭ ಇದೆ. ಸೊ ಅವ್ರನ್ನ ಕೆಲವು ಸಂದರ್ಭದಲ್ಲಿ ಕೆಲವತ್ತೆಲ್ಲ ಮಾತಾಡೋಣ ಅಂತ ಸುಮ್ಮನೆ ಕರೆದಿದ್ದೀನಿ. ಎಲೆಕ್ಷನ್ ಅನೌನ್ಸ್ ಆಗಿದೆ. ನೋಡ್ರಿ, ನಾನೇ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿಲಿ ಎಲ್ಲರೂ ಕಾರ್ಯಕರ್ತರು, ಮಾಜಿನೋ, ಹಾಲಿನೋ, ಮಂತ್ರಿನೋ ಎಲ್ಲ ಅದೆಲ್ಲ ಕ್ಲೋಸ್ ಚಾಪ್ಟರ್. ನಾವೆಲ್ಲ ಕಾರ್ಯಕರ್ತರು. ಯಾರು ಬರಲಿ, ಯಾರು ಬಿಡದೆ ಹೋಗ್ಲಿ, ನಾನಿರಲಿ, ನಾನಿಲ್ಲದೆ ಹೋಗ್ಲಿ, ಇದೊಂದು ಪೊಲಿಟಿಕಲ್ ಸೀನ್ರಿ. ಮಳೆ ಬರೋದು ಬರ್ತಾ ಇರ್ತದೆ, ಚಳಿ ಬರೋದು ಬರ್ತಾ ಇರ್ತದೆ, ಬಿಸಿಲು ಬರೋದು ಬರ್ತಾ ಇರ್ತದೆ. ನೋ, ಕಾಂಗ್ರೆಸ್ ಪಾರ್ಟಿಗೆ ನೋ ಇಸ್ ಇನ್ವಿಟಬಲ್. ಆಯ್ತಾ? ಎಲ್ಲರೂ ಅವಶ್ಯಕತೆ ಇದೆ. ಯಾರು ನಾನಿಲ್ಲದೆ ಹೋದ್ರೂ ಎಲೆಕ್ಷನ್ಗಳು ನಡೀತದೆ. ಎಲ್ಲರೂ ಕಾರ್ಯಕರ್ತರು ಬೇಕಾಗ್ತದೆ. ಯಾವ ಕಾರ್ಯಕರ್ತರಿಗೆ ಗೌರವ ಕೊಡಬೇಕು, ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು. ಎಸ್, ಅದೊಂದು ಜವಾಬ್ದಾರಿ. ಅವ್ರ ನೋವು ಕೆಲವು ವಿಚಾರಗಳಿದೆ, ಕೇಳೋಣ ಅಂತ ಕರೆದಿದ್ದೀವಿ. ಆಕಸ್ಮಿಕವಾಗಿ ಎಲೆಕ್ಷನ್ ಅನೌನ್ಸ್ ಆಗಿದೆ. ನನಗ್ಯಾರು ಎಲೆಕ್ಷನ್ ಮೀಟಿಂಗ್ ಕರಿ ಅಂತ ಯಾರು ಹೇಳೂ ಇಲ್ಲ. ನಾನೇ ನನ್ನ ಕೆಲವು ಭಾವನೆಗಳು, ಕೆಲವು ನನಗೆ ಕಾರ್ಯಕರ್ತರು ಕೆಲವರು ಬಂದು ಹೇಳ್ತಾ ಇದ್ರು, ಏನಣ್ಣ ನಮ್ಮ ಕರೆದೇನು ಮಾತಾಡಲಿಲ್ಲ ಅಂತ. ಮಾತಾಡೋಣ ಅಂತ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಹೌದಾ? ನನಗೆ ಗೊತ್ತಿಲ್ಲ. ಸರ್, ರೇವಣ್ಣ ಅವರು ಸುಮಲತಾ ವಿಚಾರವಾಗಿ ನೀಡಿರುವಂತ ಹೇಳಿಕೆ ನೀವು ಎಷ್ಟು ಮಟ್ಟಿಗೆ ಅದನ್ನು ಅವ್ರ ಪಕ್ಷದ ಅಧ್ಯಕ್ಷರು ಮಾತಾಡಿದ್ದಾರೆ. ನಾವು ನಮ್ಮ ಸಂಸ್ಕೃತಿ, ನಮ್ಮ ವಿಚಾರ, ನಮ್ಮ ಗೌರವ, ಹೆಣ್ಮಕ್ಳಿಗೆ ಏನು ಗೌರವ ಕೊಡಬೇಕು, ಹಿರಿಯರಿಗೇನು ಗೌರವ ಕೊಡಬೇಕು, ಆ ಡ್ಯೂಟಿನ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ನಾವು ಯಾರಿಗೂ ಅಗೌರವದಿಂದ ನೋಡೋಂಥ ಪ್ರಶ್ನೆ ಇಲ್ಲ. ಅವ್ರಿಗೆ ಸುಮಲತಂಗೆ ತಂದೆ ಆದಂಥ ಗೌರವ, ಸ್ಟೇಟಸ್ಸು, ಸ್ವಾಭಿಮಾನ ಎಲ್ಲ ಕೂಡ ಇದೆ. ಯಾರ ಮನಸ್ಸಿಗೂ ನೋಯಿಸುವಂಥ ಪ್ರಶ್ನೆ ನಾವು ಉದ್ಭವಿಸೋದಿಲ್ಲ. ಈಗಾಗಲೇ ಅವ್ರ ಪಕ್ಷದ ಅಧ್ಯಕ್ಷರು ಮಾತಾಡಿದ್ದಾರೆ. ಸೊ ಸತ್ಯ ಮಾತಾಡೋದಲ್ಲ ಅರ್ಥ ಇಲ್ಲ. ನೀವೇನಾದ್ರೂ ಮಾತಾಡ್ತೀರಾ? ಏನಂತ ನಾನೇ ಮಾತಾಡಿದ್ದೀನಿ.